ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಶಾಸಕರು ಮತ್ತು ಸಚಿವರ ಸಮನ್ವಯದ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ. ಒಂದೇ ವೇದಿಕೆಯಲ್ಲಿ ಸಚಿವರು ಮತ್ತು ಶಾಸಕರು ಕಾಣಿಸಿಕೊಳ್ಳಲಿಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಸಚಿವರು ಮತ್ತು ಶಾಸಕರ ಮುಸುಕಿನ ಗುದ್ದಾಟ ನಡೀತಾ ಇದೆ. ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್, ಶಾಸಕ ಗವಿಯಪ್ಪ ನಡುವೆ ಮುನಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಭಿವೃದ್ಧಿಗೆ ಹಣ ಖರ್ಚು ಮಾಡೋಕೆ ಸಮನ್ವಯದ ಕೊರತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸರ್ಕಾರದ ಅನುದಾನ ಸೇರಿದಂತೆ KKRDB, DMF ಹಾಗೆಯೇ KEMRC ಹಣ ಕೋಟಿ ಹಣವನ್ನ ಬಳಕೆ ಮಾಡಿಲ್ಲ ಜಿಲ್ಲೆಯ ಅಭಿವೃದ್ಧಿಗಾಗಿ. ಅಭಿವೃದ್ಧಿಗೆ ಹಣ ಖರ್ಚು ಮಾಡೋಕೆ ಸಮನ್ವಯದ ಕೊರತೆ ಇದೆ ಎನ್ನಲಾಗ್ತಾ ಇದೆ. ಸಭೆಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ ಇಬ್ರು ಕೂಡ. ಅಭಿವೃದ್ಧಿ ಕಾರ್ಯದ ಸಭೆಗಳಲ್ಲೂ ಕೂಡ ಶಾಸಕರಾಗಿರುವಂಥ ಗವಿಯಪ್ಪ ಅವರು ಭಾಗಿಯಾಗ್ತಾ ಇಲ್ಲ. ಯಾಕೆ ಹೀಗೆ ಇರುವಂಥದ್ದಾಗಿ ಪ್ರಶ್ನೆಗಳು ಇದೆ. ಕಾರ್ಯಕ್ರಮಗಳ ಆಯೋಜನೆ ಆದರೂ ಕೂಡ ಸಚಿವರು ಇದ್ದಂಥ ಕಾರ್ಯಕ್ರಮದಲ್ಲಿ ಶಾಸಕರು ಇರಲ್ಲ, ಶಾಸಕರು ಇದ್ದಂಥ ಕಾರ್ಯಕ್ರಮದಲ್ಲಿ ಸಚಿವರು ಇರಲ್ಲ. ಒಟ್ಟಿನಲ್ಲಿ ಜಿಲ್ಲೆಯ ಜನರ ಕಥೆ ಏನು, ಜಿಲ್ಲೆಯ ಅಭಿವೃದ್ಧಿ ಹೇಗೆ ಅಂತೇಳಿ ಜನರು ಕೂಡ ಕೇಳ್ತಾ ಇದ್ದಾರೆ. ಈ ಯೋಜನೆಗಳಿಂದ ನಮ್ಮೆಲ್ಲರ ಬದುಕು ಹಸನಾಗಲಿ, ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ನಡೆಸುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಇದೀಗ ವೇದಿಕೆ ಮೇಲೆ ಬಂದ ಗಣ್ಯರು ಹಾಗೆ ರೈತರ ಬಾಳು ಕೂಡ ಹಸನಾಗಲಿ ಎನ್ನುವಂತಹ ಆಶಯದೊಂದಿಗೆ ರೈತ ಬೆಳೆದಂತಹ ಕಾಳುಗಳನ್ನ ಕುಟುಂಬಕ್ಕೆ ಹಾಕುವುದರ ಮೂಲಕ ವಿದ್ಯುತ್ ಚಾಲನೆಯನ್ನು ನೀಡುತ್ತಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಗೂ ಮತ್ತು ಶಾಸಕರಿಗೂ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಸದಾ ಉದ್ಭವ ಆಗ್ತಲೇ ಇರ್ತದೆ. ಯಾಕಂತ ಹೇಳಿದ್ರೆ ಈ ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮಗಳಿಂದ ಉತ್ಸವ ಕಾರ್ಯಕ್ರಮಗಳಿಗೂ ಕೂಡ ಶಾಸಕರು ಗೈರಾಗಿದ್ದಾರೆ. ಬಹುತೇಕ ಕಾರ್ಯಕ್ರಮಗಳಿಗೂ ಕೂಡ ಶಾಸಕರಾದಂತಹ HR ಗವಿಯಪ್ಪ ಅವರು ಕೂಡ ಗೈರಾಗ್ತಾ ಇದಾರೆ ಅಂತಕ್ಕಂಥ ಮಾತು ಈ ಜಿಲ್ಲೆಯಲ್ಲಿ ಜನಜನಿತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದ್ ಕಡೆ ಚಾಲನೆ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಶಾಸಕರಾದಂತ HR ಗವಿಯಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ. ನಾವೀಗ ಸದ್ಯ ಹೊಸಪೇಟೆಯ ಸಾಯಿಲೀಲಾ ಕಲ್ಯಾಣ ಮಂಟಪದಲ್ಲಿ ಇದೀವಿ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಈಗ ಗ್ಯಾರಂಟಿ ಉತ್ಸವ ಕೂಡ ನಡೀತಾ ಇದೆ. ಒಂದ್ ಕಡೆ ಕಾರ್ಯಕ್ರಮ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಶಾಸಕರಾದಂತ HR ಗವಿಯಪ್ಪ ಅವರು ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಉಸ್ತುವಾರಿ ಸಚಿವರಿಗೂ ಮತ್ತು ಶಾಸಕರಿಗೂ ಕೂಡ ಕಳೆದ 2 ವರ್ಷಗಳಿಂದನೂ ಕೂಡ ಸಮನ್ವಯತೆ ಕೊರತೆ ಇದೆಯಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಸಾರ್ವಜನಿಕರಲ್ಲಿ ಕೂಡ ಮೂಡ್ತಾ ಇದೆ. ಹೀಗಾಗಿ ಅಭಿವೃದ್ಧಿಗೆ ಈಗ ನೋಡಿದ್ರೆ KKRDB ಆಗ್ಲಿ, DMF ಆಗ್ಲಿ, KMRC ಅನುದಾನವಾಗ್ಲಿ, ಈ ಇಷ್ಟೊಂದು ಅನುದಾನ ಇದ್ರೂ ಕೂಡ ಶಾಸಕರು ಈ ಎಲ್ಲಾ ಅನುದಾನವನ್ನ ಬಳಕೆ ಮಾಡಿಕೊಂಡು ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗಿತ್ತು. ಆದ್ರೆ ಒಂದ್ ಕಡೆ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ, ಇನ್ನೊಂದ್ ಕಡೆ ಶಾಸಕರಾದಂತ ಗವಿಯಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತಿದೆ. ಹಾಗಾಗಿ ಅಭಿವೃದ್ಧಿಗೆ ವಿಜಯನಗರ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗಬೇಕಾಗಿತ್ತು. ಆದ್ರೆ ಶಾಸಕರ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡ್ಬೋದು, ಈ ಒಂದು ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮ ಕೂಡ ಅಂದ್ರೆ ಗ್ಯಾರಂಟಿ ಅನುಷ್ಠಾನ ಉತ್ಸವ ಕಾರ್ಯಕ್ರಮ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಕಾರ್ಯಕ್ರಮದಲ್ಲಿ ಶಾಸಕರು ಮಾತ್ರ ಗೈರಾಗ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿಗೆ ಒತ್ತು ಕೊಡಬೇಕಾದಂತ ಶಾಸಕರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಗೈರಾಗ್ತಾ ಇರೋದು ಜಿಲ್ಲೆಯ ಅಭಿವೃದ್ಧಿಯ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ವಿಜಯನಗರದಿಂದ ಮಂಜುನಾಥ್, G News ಕನ್ನಡ.